ಜನಸಾಮಾನ್ಯರ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಮೆಗಾ ಫೈಟ್. ದೇಶದ್ರೋಹಿಗಳನ್ನ ಗಲ್ಲಿಗೇರಿಸೋದು ಯಾವಾಗ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ, ದುಃಖದ ಸಂಗತಿ. ನಾವು ಯಾವ ದಾರಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ ಅದನ್ನು ನೆನೆಸ್ಕೊಂಡ್ರೆ ನಮಗೆ ನಿಜಕ್ಕೂ ಬೇಸರ ಆಗುತ್ತೆ. ಅಮೆರಿಕದಲ್ಲಿ ಏನು ಟ್ವಿನ್ ಟವರ್ ಮೇಲೇನು ದಾಳಿ ಆಯಿತು, ಅದಾದ ನಂತರ ಒಂದು ದಾಳಿ ಕೂಡ ನಡೆದಿಲ್ಲ. ಅಷ್ಟೊಂದು ಮುಂಜಾಗ್ರತೆಯನ್ನು ವಹಿಸಿದ್ದಾರೆ. ಯಾರಾದರೂ ಬರಲಿ ಮುಲಾಜಿಲ್ದಂಗೆ ಅವ್ರನ್ನ ತಪಾಸಣೆ ಒಳಪಡಿಸ್ತಾರೆ. ನಮ್ಮಲ್ಲಿಂದ ಹೋದಂಥ ಗಣ್ಯರು ಕೂಡ ಯಾವ್ಯಾವ ರೀತಿ ತಪಾಸಣೆ ಒಳಗಾಗಿ ಮುಖಭಂಗವನ್ನು ಅನುಭವಿಸಿದ್ರು ಅದೆಲ್ಲದನ್ನು ಕೂಡ ತಾವು ನೋಡಿದಿರಿ. ಇನ್ನು ಇಂಗ್ಲೆಂಡಲ್ಲಿ ಟ್ಯೂಬ್ ರೈಲಲ್ಲೇನು ಸ್ಫೋಟ ಸಂಭವಿಸ್ತು, ಅದಾದಮೇಲೆ ಇಲ್ಲಿ ತನಕ ಒಂದೇ ಒಂದು ಘಟನೆ ಆಗಿಲ್ಲ. ಆದರೆ ಭಾರತದಲ್ಲಿ ಯಾವಾಗ ಎಲ್ಲಿ ಬೇಕಾದರೂ ಗಲಾಟೆ ಗದ್ದಲಗಳಾಗಬಹುದು. ಭಾರತಕ್ಕೆ ಕ್ರೀಡೆಯ ವಿಚಾರದಲ್ಲೋ ಬೇರೆ ಬೇರೆ ಕಾರಣಗಳಿಂದಲೋ ಬೇರೆ ಬೇರೆ ದೇಶದಿಂದ ಬಂದಂಥವರು ಇಲ್ಲೇ ಇದರ ಹೊರಗಡೆ ಹೋದ್ರ ಅದ್ರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಇರೋದಿಲ್ಲ. ಎಂಥ ಒಂದು ದುಸ್ಥಿತಿ ನೋಡಿ ನಮ್ಮ ದೇಶಕ್ಕೆ. ಹೀಗಾಗಿ ಭಾರತದ ಮೇಲೆ ಏನು ಬೇಕಾದರೂ ಮಾಡಿ ಜಯಿಸಿಬಿಡ್ಬೋದು ಅನ್ನುವಂಥ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಬಂದಿದೆ. ಅದಕ್ಕೆ ನಾವು ಕಾರಣ, ನಮ್ಮ ರಾಜಕಾರಣಿಗಳ ಕಾರಣ, ನಮ್ಮ ವ್ಯವಸ್ಥೆಯ ಕಾರಣ. ಅದೇ ಇವತ್ತಿನ ಸಬ್ಜೆಕ್ಟ್, ದೇಶದ್ರೋಹಿಗಳನ್ನು ಗಲ್ಲಿಗೇರಿಸೋದು ಯಾವಾಗ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಿ.ಟಿ. ರವಿ ನಮ್ಮ ಜೊತೆಗಿದ್ದಾರೆ. ಬಿಜೆಪಿಯ ಯುವ ನಾಯಕರು, ಬಿಜೆಪಿಯ ಶಾಸಕರು. ಸಿ.ಟಿ. ರವಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಅವರ ಪಕ್ಕದಲ್ಲೇ ಇದ್ದಾರೆ ತೇಜಸ್ವಿನಿ ರಮೇಶ್. ತೇಜಸ್ವಿನಿ ಮಾಜಿ ಸಂಸದೆ, ಕಾಂಗ್ರೆಸ್ ನಾಯಕಿ. ತೇಜಸ್ವಿನಿ ಅವರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಪ್ರತಾಪ್ ಸಿಂಹ. ತಮ್ಮೆಲ್ಲರಿಗೂ ಕೂಡ ತಮ್ಮ ಹರಿತವಾದಂಥ ಲೇಖನದ ಮುಖಾಂತರ ಅವರು ಪರಿಚಿತರಾದಂಥವರು. ಪ್ರತಾಪ್ ಸಿಂಹ ಪತ್ರಕರ್ತರು, ಅಂಕಣಕಾರರು. ಪ್ರತಾಪ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ವಿಮಲಾ ಉಪಾಧ್ಯಕ್ಷೆ, ರಾಜ್ಯ ಜನವಾದಿ ಮಹಿಳಾ ಸಂಘಟನೆ. ವಿಮಲಾ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಲ್ಲದರ ಜೊತೆಗೆ ನೀವುಗಳು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನನ್ನ ಸ್ವಾಗತ. ಬನ್ನಿ, ನನ್ನ ಮೊದಲ ಪ್ರಶ್ನೆ ಆರಂಭವಾಗುತ್ತೆ ಸಿ.ಟಿ. ರವಿಯವರಿಂದ. ರವಿಯವರೇ, ಎಲ್ಲಿಂದ ಎಲ್ಲಿಗೆ ಬಂದು ನಾವು ಮುಟ್ಟಿದ್ದೀವಿ ಅಂತ. ಯಾರಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ನಾವು ದೊಡ್ಡದಾಗಿ ನಾವು ಕೊಚ್ಕೊಳ್ತೀವಿ. ನಾವು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾತಂತ್ರ ದೇಶ ನಮ್ಮದು. ಜೊತೆಗೆ ಸಂಸತ್ತು ಅನ್ನುವಂಥದ್ದು ಏನಿದೆ, ಆ ಸಂಸತ್ತು ನಮ್ಮ ಒಂದು ಲೆಕ್ಕದಲ್ಲಿ ದೇವರ ಮನೆ ಇದ್ದ ಹಾಗೆ ನಮ್ಮದು ಅಂತ. ಅದರ ಮೇಲೇ ದಾಳಿ ಆಗುತ್ತೆ. ಅದೊಂದು ಹಾರ್ಟ್ ಅಂತೀವಿ, ಅದರ ಮೇಲೆ ದಾಳಿ ಆಗುತ್ತೆ. ದಾಳಿ ಆದಂಥವ್ರಿಗೆ ಶಿಕ್ಷೆ ಕೊಡೋಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ಲ. ಇವಾಗಲೂ ಕೂಡ ಅವ್ರನ್ನ ಬಿರಿಯಾನಿ ತಿನ್ನಿಸಿ ಸಾಕ್ತಾ ಇದ್ದೀವಿ ನಾವು. ಏನನ್ಸುತ್ತೆ ನಮಗೆ? ಅತ್ಯಂತ ದುರ್ದೈವದ ಸಂಗತಿ. ನೀವು ಹೇಳ್ತಾ ಇದ್ದೀರಿ ಅಮೇರಿಕಾದಲ್ಲಿ 2001 ಸೆಪ್ಟೆಂಬರ್ 11 ದಾಳಿಯ ನಂತರ ಮತ್ತೊಂದು ದಾಳಿ ನಡೀಲಿಲ್ಲ ಅಂತ. ಆದರೆ ಅವರು ಹುಡುಕಿ ಪಾಕಿಸ್ತಾನದಲ್ಲಿ ಅಡಗಿದ್ದಂಥ ಒಸಾಮಾ ಬಿನ್ ಲಾಡೆನ್ನ ಹುಡುಕಿ ಕೊಂದರು. 93ರಲ್ಲಿ 360ಕ್ಕೂ ಹೆಚ್ಚು ಜನ ಮುಂಬೈ ಬಾಂಬ್ ಸ್ಫೋಟದಲ್ಲಿ ಸತ್ತೋದ್ರು. ದಾವೂದ್ ಇಬ್ರಾಹಿಂ ರಾಜಾರೋಸಾಗಿ ಕರಾಚಿಯಲ್ಲಿದ್ದು ಪಾರ್ಟಿ ಕೊಡ್ತಾನೆ. ಯಾರಿಗೆ ಬೇಕಾದರೂ ಈ ದೇಶದಲ್ಲಿರೋರನ್ನ ಕರೆಸ್ಕೊಳ್ತಾನೆ, ಯಾರ ಹತ್ರ ಬೇಕಾದರೂ ಮಾತಾಡ್ತಾನೆ. ಅವನ್ನ ಚುನಾವಣೆ ಸಂದರ್ಭ ಬಂದಾಗ ಇಲ್ಲಿರೋ ರಾಜಕಾರಣಿಗಳು ಅವನ ಸಹಾಯನ ಬೇಡ್ತಾರೆ. ಇಂಥ ದುಸ್ಥಿತಿ ಇರುವಂಥ ನಮ್ಮ ದೇಶದ ನಾಯಕತ್ವದಲ್ಲಿ ಇನ್ನೇನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಅಫ್ಜಲ್ ಗುರುನು ಬಿರಿಯಾನಿ ಕೊಟ್ಟು ಇನ್ನೊಂದು 100 ಕೋಟಿ ನಮ್ಮ ದೇಶದ ಜನರ ತೆರಿಗೆ ಹಣನ ಖರ್ಚು ಮಾಡ್ತಾರೆ. ಈ ಕಸಬ್ಬು ಅವನಿಗೆ ಈಗಾಗಲೇ 23 ಕೋಟಿ ಖರ್ಚು ಮಾಡಿದಾರಂತೆ ನಮ್ಮ ದೇಶದ ತೆರಿಗೆ ಹಣ. ಇನ್ಯಾವುದೇ ದೇಶದಲ್ಲಿ ಈ ಸ್ಥಿತಿನ ಇಟ್ಕೊಳ್ಳೋದಿಲ್ಲ. ಓಕೆ, ನೀವು ಯಾರ ಮೇಲೆ ಹೇಳ್ತಾ ಇದ್ದೀರಿ, ಯಾವ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಅರ್ಥ ಆಗುವಂಥ ಸಂಗತಿ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. NDA ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ, ವಾಜಪೇಯಿ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರನ್ನ ಎತ್ಕೊಂಡೋಗಿ ಎಲ್ಲೆಲ್ಲಿ ತನಕ ಬಿಟ್ಟು ಬಂದ್ರಿ ಅನ್ನುವಂಥದ್ದು ಕೂಡ ಜನಗಳಿಗೆ ಗೊತ್ತಿದೆ. ನಂಗೆ ಗೊತ್ತು. ನೀವು ಕಂದಹಾರ್ ಘಟನೆಯನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ. ಆ ಪರಿಸ್ಥಿತಿ ಬೇರೆ. ಅವತ್ತು ತಾಲಿಬಾನ್ ಆಡಳಿತ ಅಫ್ಘಾನಿಸ್ತಾನದಲ್ಲಿ ಇದ್ದಿದ್ದು. ನಮ್ಮ ವಿಮಾನದಲ್ಲಿ ನಮ್ಮ ದೇಶದ 170ಕ್ಕೂ ಹೆಚ್ಚು ಜನ, ಅದರಲ್ಲೂ ವಿಜ್ಞಾನಿಗಳು ಒಳಗೊಂಡಂತೆ ತಾಲಿಬಾನ್ಗಳ ಕೈನಲ್ಲಿದ್ದರು. ಹಾಗಿದ್ದ ಸ್ಥಿತಿಯಲ್ಲಿ ನಮ್ಮ ದೇಶದ ಜನರ ಮಾನಸಿಕತೆ ಹೇಗಿತ್ತು? ಏರ್ಪೋರ್ಟಿಗೆ ಹೋಗಿ ಅಲ್ಲಿದ್ದ ಸುಷ್ಮಾ ಸ್ವರಾಜ್ ಬರ್ತಾ ಇದ್ದರೆ ಗೆರವ್ ಹಾಕ್ತಾರೆ, ಹೇಗಾದರೂ ಮಾಡಿ ಬಿಡಿಸ್ಕೊಂಡು ಬನ್ನಿ. ನಮ್ಮ ದೇಶ ಪ್ರದರ್ಶನ ಮಾಡಿದಂಥ ಮಾನಸಿಕ ಸ್ಥಿತಿ ಹೇಗಿತ್ತು? ಓಕೆ ರವಿ, ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ತೇಜಸ್ವಿನಿ ಮೇಡಮ್, ತಮ್ಮ ಸರದಿ ಏನು ಹೇಳ್ತೀರಿ? ಇತ್ತೀಚಿನ ದಿನಗಳಲ್ಲಿ ಒಂದು SMS ಓಡಾಡ್ತಾ ಇದೆ, ತಮಗೆ ಗೊತ್ತಿರಬೇಕು. ಕಸಬ್ ಸತ್ತೋದ ಅಂಥೇಳಿ ಅಂತ. ಯಾವಾಗ ಅಂದರೆ ಸುಮಾರು 30-40 ವರ್ಷದ ನಂತರ ಅಂತ. ಯಾಕೆ ಅಂದರೆ ಬಿರಿಯಾನಿ ತಿನ್ನಿಸಿ ಫ್ಯಾಟ್ ಜಾಸ್ತಿ ಆಗಿತ್ತು ಅವನಿಗೆ, ಹೀಗಾಗಿ ಹಾರ್ಟ್ ಅಟ್ಯಾಕಿಂದ ಸತ್ತೋದ ಅಂತ. ಬಹುಶಃ ಯಾರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅವ್ರನ್ನ ಕೂಡಿಸಿ ಬಿರಿಯಾನಿ ತಿನ್ನಿಸ್ಬಿಟ್ರೆ, ನಾವು 50 ಕೋಟಿ ಗಟ್ಟಲೆ ಖರ್ಚು ಮಾಡಿಬಿಟ್ರೆ ಇದೆಂಥ ವ್ಯವಸ್ಥೆ ಅಂತೀರಿ? ನಿಜ. ಕಸಬ್ಗೆ ಎಷ್ಟು ಕೋಟಿ ಖರ್ಚಾಗಿದೆ, ಕಸಬ್ಗೆ ಬಿರಿಯಾನಿ ಕೊಡ್ತಾ ಇದ್ದಾರಾ? ಈ ದೇಶದ ಸಂವಿಧಾನದಲ್ಲಿ, ಈ ದೇಶದ ಕಾನೂನಿನ ಅಡಿಯಲ್ಲಿ ಯಾವುದೇ ಒಬ್ಬ ಆರೋಪಿಗೆ, ಆಪಾದಿತನಿಗೆ ಇರಬೇಕಾದಂಥ ಸವಲತ್ತುಗಳ ಅಡಿಯಲ್ಲಿ ಮಾತ್ರ ಅವನಿಗೆ ಕೊಡಲಾಗ್ತಾ ಇದೆ. ಒಬ್ಬ ಕಸಬ್ ಸಿಕ್ಕಲಿಲ್ಲ ಅಂದಿದ್ದರೆ, ಒಬ್ಬ ಕಸಬ್ ಸತ್ತೇ ಹೋಗಿದ್ದಿದ್ರೆ ಭಾರತ ದೇಶದ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನದ ಉಗ್ರಗಾಮಿಗಳು ಅಂತ ಹೇಳಿ
ಅದನ್ನ ನಿರೂಪಣೆ ಮಾಡ್ಲಿಕ್ಕೆ ಕೂಡ ಸಾಕ್ಷಿ ಇರ್ತಿರ್ಲಿಲ್ಲ. ಒಬ್ಬ ಇಂದಿರಾ ಗಾಂಧಿ ಒಂದು ನಿಮಿಷ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ, ರಂಗನಾಥ್ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ. ಇಂದಿರಾ ಗಾಂಧಿ ಅವರನ್ನ ಐರನ್ ಲೇಡಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಕರೆದಿದ್ದಲ್ಲ, ಬಿಜೆಪಿಯವರು ಮೆಚ್ಚಿಕೊಳ್ಳುತ್ತಾರೆ. ಯಾಕಂದ್ರೆ ಎಷ್ಟೆಷ್ಟು ಯುದ್ಧಗಳನ್ನ ಮಾಡಿ ಭಾರತದ ಒಂದು ಸಾರ್ವಭೌಮತೆಯನ್ನು ಉಳಿಸುವಲ್ಲಿ ಇಂದಿರಾ ಗಾಂಧಿಯವರ ಒಂದು ಕೊಡುಗೆಯನ್ನ ಬಿಜೆಪಿಯವರು ಒಪ್ಕೊಳ್ತಾರೆ. ಯಾವ ದುರ್ಗಿ ಅಂತೇಳಿ ಕರೆದಂತ ಇಂದಿರಾ ಗಾಂಧಿಯವರ ಹತ್ಯೆ ಭಾರತ ದೇಶದ ಎದುರುಗಡೆ ನಡೆದಾಗ ಉಗ್ರಗಾಮಿಗಳು ಹೊರಗಡೆಯವರು ಇರಬಹುದು, ಒಳಗಡೆ ಇರಬಹುದು. ಇಂದಿರಾ ಗಾಂಧಿಯವರನ್ನ ಕಣ್ಣೆದುರು ಕೊಂದಾಗಲೂ ಕೂಡ ಅವರನ್ನ ಗಲ್ಲಿಗೇರಿಸಬೇಕಾದ್ರೆ ಎಷ್ಟು ವರ್ಷ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಗೊಳ್ತು ಅಂತ ತಾವು ಮರಿಬಾರ್ದು. ರಾಜೀವ್ ಗಾಂಧಿಯವರನ್ನ ಭಾರತ ದೇಶಕ್ಕೋಸ್ಕರನೇ ಅವರು ಕಷ್ಟಪಟ್ಟಿದ್ದು. ರಾಜೀವ್ ಗಾಂಧಿಯವರನ್ನ ಬರ್ಬರವಾಗಿ ಹತ್ಯೆ ಮಾಡಿದಂತ ಒಂದು ಇವತ್ತು ಜನ ಇನ್ನೂ ಜೈಲಲ್ಲಿರುವಾಗ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳುವಂತ ನೀತಿ ಯಾಕೆ? ಓಕೆ, ರಾಜೀವ್ ಗಾಂಧಿ ಅಂತಕರು ಅಂತ ಯಾರಿಗೆ ಮೇಡಮ್, ರಾಜೀವ್ ಗಾಂಧಿ ಅಂತಕರು ಅಂತ ಯಾರಿಗೆ ಕೈ ತೋರಿಸಿದ್ರಿ? ಅಂತರ ಜೊತೆ ಸರ್ಕಾರ ಮಾಡ್ತಾ ಇದೀರಿ ನೀವುಗಳು ಅಂತ ಒಪ್ಕೊಳ್ಳಿ. ಅಲ್ಲ ಇಲ್ಲ, ಆ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಜೀವ್ ಗಾಂಧಿ ಅವರನ್ನ ಕೊಂದದ್ದು LTT ಬೆಂಬಲಿತ ಜನ ಅಂತ ಹೇಳಿ ನಮಗೆ ಗೊತ್ತಿದೆ. ಅವರನ್ನ ಮಾತ್ರ ನಾವು ಅಲ್ಲ ರಾಜಕೀಯ ಬೆರೆಸೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲ ಇಂಟರ್ವೆನ್ಷನ್ ಬೇಡ. ಹಾಗಾಗಿ ಯಾವ ರವಿ ಅವರು ಇವತ್ತು ಕಂದಹಾರ್ವರೆಗೂ ಯಾವ ಉಗ್ರಗಾಮಿಗಳನ್ನ ಅವರ ಇವತ್ತು ಅಫ್ಘಾನಿಸ್ತಾನದಲ್ಲಿ ಕೂತ್ಕೊಂಡು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಇವತ್ತಿಗೂ ಭಾರತ ದೇಶವನ್ನ ಸವಾಲೆಸಕ್ತಿರ್ತಕ್ಕಂಥ ಉಗ್ರಗಾಮಿಗಳನ್ನ ಭಾರತ ದೇಶದ ಜೈಲಿನಿಂದ ಕರೆದುಕೊಂಡು ಹೋಗಿ 150 ಜನರನ್ನ ಸೇವ್ ಮಾಡ್ಲಿಕ್ಕೋಸ್ಕರ 120 ಕೋಟಿ ಭಾರತೀಯರ ಆತ್ಮಗೌರವನ ಅಡ ಇಟ್ಟಂತ ಬಿಜೆಪಿಗೆ ಇವತ್ತು ಇದ್ರ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ಮತ್ತಷ್ಟು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಪ್ಲೀಸ್ ವಿಮಲಾ ಅವರೇ, ತಮ್ಮ ಸರದಿ. ಹೌದು, ಇದು 120 ಕೋಟಿ ಜನರ $100 ಮಿಲಿಯನ್ ಪ್ರಶ್ನೆ. ಭಯೋತ್ಪಾದನೆ ಅನ್ನೋದು ಇದೆಯಲ್ಲ, ಆ ಭಯೋತ್ಪಾದನೆ ಅಂತ ಅನ್ನೋದು ಯಾವುದೇ ವ್ಯಕ್ತಿ ಮಾಡಲಿ, ಯಾವುದೇ ಸಂಘಟನೆ ಮಾಡಲಿ, ಯಾವುದೇ ನೆಲೆಯಲ್ಲಿ ಮಾಡಲಿ, ಅದು ದೇಶದ ಸಾರ್ವಭೌಮತೆಗೆ, ದೇಶದ ಸ್ವಾತಂತ್ರ್ಯಕ್ಕೆ ಖಂಡಿತವಾಗೂ ಧಕ್ಕೆ ತರ ಅಂತಹ ವಿಷಯ ಅನ್ನೋದನ್ನು ನಾನು ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲರೂ ಒಪ್ತಾರೆ. ಇವತ್ತು ನಮ್ಮ ಮುಂದಿರೋ ಪ್ರಶ್ನೆ, ಅಫ್ಜಲ್ ಗುರುನ ಯಾಕೆ ಗಲ್ಲಿಗೆ ಹಾಕಿಲ್ಲ? ಇನ್ನು ಅವನಿಗೆ ಬಿರಿಯಾನಿ ತಿನ್ನಿಸಿ ನಾವು ಸಾಕ್ತಾ ಇದ್ದೀವಿ, ಇದು ಸರಿಯಾ ಅನ್ನುವ ಪ್ರಶ್ನೆ ಬಂದಿದೆ. ಖಂಡಿತ ಸರಿ ಅಲ್ಲ. ಅಫ್ಜಲ್ ಗುರುಗೆ ಈ ದೇಶದ ಕಾನೂನು, ನ್ಯಾಯಾಲಯ ಗಲ್ಲಿಗೇರಿಸಬೇಕು ಅನ್ನುವಂತಹ ತೀರ್ಮಾನವನ್ನು ಕೊಟ್ಟಿದೆ. ಸೊ ನ್ಯಾಯಾಲಯದ ತೀರ್ಪನ್ನು, ಈ ದೇಶದ ಕಾನೂನನ್ನು ಗೌರವಿಸುವ ನಾವೆಲ್ಲರೂ ಗೌರವಿಸಲೇಬೇಕಾಗಿದ್ದು ಗೌರವಿಸ್ತೀವಿ. ಆದರೆ ಅದೇ ಸಂದರ್ಭದಲ್ಲಿ ಈ ದೇಶದ ಕಾನೂನು, ಈ ದೇಶದ ನ್ಯಾಯಾಲಯ, ಈ ದೇಶದ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಾಗ ತನ್ನದೇ ಆದಂತಹ ಹಲವು ಕ್ರಮಗಳಿದ್ದಾವೆ. ಸೊ ಆ ಕ್ರಮಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೇವಲ ಭಾವೋದ್ರೇಕದಲ್ಲಿ ಭಾರತ್ ಮಾತಾ ಕಿ ಜೈ ಅಂದ ಮಾತ್ರಕ್ಕೆ ಭಾರತ್ ಮಾತಾ ಕಿ ಜೈ ಆಗೋದಿಲ್ಲ. ಆ ಪ್ರಶ್ನೆ ಇವತ್ತು ಅಫ್ಜಲ್ ಗುರುವನ್ನ ಗಲ್ಲಿಗೇರಿಸೋದು ಅನ್ನೋದು, ಗಲ್ಲಿಗೇರಿಸಬಾರ್ದು ಅಂತ ಖಂಡಿತ ನಾನಾಗ್ಲಿ ತೇಜಸ್ವಿನಿ ಆಗ್ಲಿ ಖಂಡಿತ ಹೇಳೋದಿಲ್ಲ. ಹೇಳ್ತೀರಾ ತೇಜಸ್ವಿನಿ? ಅಲ್ಲಲ್ಲ, ಅವ್ರು ಗಲ್ಲಿಗೇರಿಸಲೇಬೇಕು ಅನ್ನೋದನ್ನ ಹೇಳ್ತಾರೆ ಅಂತ ಗೊತ್ತು. ಆದ್ರೆ ಇಲ್ಲಿರುವ ಜನರ ಕಣ್ಣಲ್ಲಿ ಏನೋ ನಾವಿಬ್ರು ದ್ರೋಹಿಗಳ ತರ ಅನ್ನಿಸಬಾರ್ದು ಅನ್ನೋದಕ್ಕಾಗಿ ಹೇಳ್ತಾರೆ. ಆದ್ರೆ ಪ್ರಶ್ನೆ ಇವತ್ತು ಅಫ್ಜಲ್ ಗುರುವಿನ ಮಾಡಿದಂತಹ ಕ್ರಿಯೆ ಇದೆಯಲ್ಲ, ಸಂಸತ್ತಿನ ಮೇಲೆ ಒಂದು ಅಟ್ಯಾಕ್ ಏನ್ ಆಯ್ತಲ್ಲ, ಆ ಅಟ್ಯಾಕ್ ಆಗುವಂತಹ ಸಂದರ್ಭ ಇದೆಯಲ್ಲ, ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ಆಘಾತ ಅನ್ನೋದನ್ನ ನಾವು ಒಪ್ಕೋತೀವಿ. ಆದ್ರೆ ಆ ಸಂದರ್ಭದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಿದ್ಯಾರು? ಆಡಳಿತವನ್ನ ಮಾಡ್ತಾ ಇರುವಂತಹ ಒಂದು ಪಕ್ಷಕ್ಕೆ ತನ್ನ ದೇಶವನ್ನ, ತನ್ನ ದೇಶದ ಹಾರ್ಟ್ ಅಂತ ಅವತ್ತು ಕರೆದಂತಹ ಸಂಸತ್ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಬೇಹುಗಾರಿಕೆ ಸಂಸ್ಥೆಗಳು ಏನ್ ಮಾಡ್ತವೆ? ಅದು ಯಾರ ಕೈಲಿತ್ತು? ಪಾಕಿಸ್ತಾನದ ಕೈಲಿತ್ತ? ನಮ್ಮ ದೇಶದ ಇಂಟೆಲಿಜೆನ್ಸ್. ಯಾಕೆ NDA ಗವರ್ಮೆಂಟ್ಗೆ ಸಂಸತ್ತನ್ನೇ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಅಂದ್ರೆ ಸಂಸತ್ತನ್ನ ಅಟ್ಯಾಕ್ ಮಾಡೋದಕ್ಕೆ ಬಿಡುವಷ್ಟು ಜಾಳಾಗಿ ನಮ್ಮ ರಕ್ಷಣಾ ವ್ಯೂಹ ಇರ್ತದೆ ಅಂತಂದ್ರೆ, ಸೊ ಅದೇ ಮೊದಲು ಪ್ರಶ್ನಾರ್ಹ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ ಪ್ರತಾಪ್, ತಾವೇನು ಹೇಳ್ತೀರಿ? ನನಗೆ ಇವರೆಲ್ಲ ವಿಷಯನ ಬಿಟ್ಬಿಟ್ಟು ಅಮೆರಿಕನ್ ಅಟ್ಯಾಕ್ ಮಾಡ್ತಿದ್ದಾರೆ. ನನಗೆ ತೀರಾ ಆಶ್ಚರ್ಯ ಅನಿಸ್ತಾ ಇದೆ. ಅಲ್ಲ ನೋಡಿ, ಅಮೆರಿಕಾದಲ್ಲಿ ನಮ್ಮ ಪ್ರಧಾನಿ ಹೋಗಲಿ, ರಾಷ್ಟ್ರಪತಿ ಹೋಗಲಿ, ಇನ್ಯಾರೋ ಹೋಗಲಿ ತಪಾಸಣೆ ಮಾಡ್ತಾರೆ. ಶಾರುಖ್ ಖಾನ್ ಇಳಿಸಿದ್ದಾರೆ, ಅಮೀರ್ ಖಾನ್ ಇಳಿಸಿದ್ದಾರೆ, ಕಮಲಾ ಹಾಸನ್ನು ಕೂಡ ತಪಾಸಣೆ ಮಾಡಿದ್ದಾರೆ. ಅಲ್ಲಿ ದೇಶದ ಕಾನೂನು ರಾಷ್ಟ್ರಪತಿಗೂ ಒಂದೇ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಒಂದೇ ಆಗಿದೆ. ಹಾಗಾಗಿ ಎಲ್ಲರನ್ನೂ ತಪಾಸಣೆಗೊಳಪಡಿಸ್ತಾರೆ. ಒಂದು ವೇಳೆ ನಮ್ಮ ಥರ ಲೂಸ್ ಬಿಟ್ಟಿದ್ರೆ ಬಾಂಗ್ಲಾದೇಶದಿಂದ 2 ಕೋಟಿ ಮುಸ್ಲಿಮರು ಭಾರತಕ್ಕೆ ಬರುವಂಥ ಪರಿಸ್ಥಿತಿ ಸೃಷ್ಟಿ ಆಗ್ತಾ ಇರಲಿಲ್ಲ. ಅಮೆರಿಕದಲ್ಲಿ ಇಂಥ ಪರಿಸ್ಥಿತಿನ ನೀವು ಕಾಣಕ್ಕೆ ಸಾಧ್ಯ ಇಲ್ಲ. ನಾಯಕರು ಮಾತಾಡಿದ ಮಾತನ್ನು ಕೇಳಿದ್ರಿ. ಇನ್ನು ನಿಮ್ಮಗಳ ಸರದಿ, ನಿಮ್ಮ ಪ್ರಶ್ನೆ ಏನು, ವೇದಿಕೆ ಮೇಲಿರುವಂಥ ಗಣ್ಯರ ಉತ್ತರ ಏನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಅವ್ರು ಹೇಳಿದಾರಲ್ಲ, ನೀವು ಕೂತ್ಕೊಳ್ಳಿ, ನಮಗೆ ಗೊತ್ತು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ
ಕೂತ್ಕೊಳ್ಳಿ. ನಾವು ಮಾತಾಡೋ ಹಕ್ಕನ್ನು ನೀವು ಕಿತ್ಕೊಳ್ಳಕ್ಕಾಗಲ್ಲ. ರಂಗನಾಥ್ Please. ಕೂತ್ಕೊಳ್ಳಿ ಆಯ್ತು. ಪ್ಲೀಸ್, ನಿಮ್ಮ ಸರದಿ ಬರುತ್ತೆ, ಖಂಡಿತವಾಗ್ಲು ನಿಮ್ಮ ಸರದಿ ಬರುತ್ತೆ. ಜವಾಬ್ದಾರಿ ಇದೆ. ಪ್ಲೀಸ್